ವಿಜಯಪುರ ಐತಿಹಾಸಿಕ ವೈಶಿಷ್ಟ್ಯಗಳನ್ನು ಹೊಂದಿರುವ ಅಪೂರ್ವ ನಗರ. 2014ರಲ್ಲಿಯೇ ಮಹಾನಗರವಾಗಿ ರೂಪುಗೊಂಡಿದೆ. ಆದರೂ ಇಂದಿಗೂ ಅನೇಕ ಕಡೆಗಳಲ್ಲಿ ಸರ್ಕಾರಿ ದಸ್ತಾವೇಜುಗಳಲ್ಲಿ ನಗರ ಎಂದೇ ಬರೆಯಲಾಗುತ್ತದೆ. ಹೀಗಾಗಿ ಕಡ್ಡಾಯವಾಗಿ ವಿಜಯಪುರ ಮಹಾನಗರ ಎಂದು ಬರೆಯುವಂತಾಗಬೇಕು ಎಂಬುದು ನನ್ನ ಒತ್ತಾಸೆ ಎಂದು ಬಿಜೆಪಿ ಮಹಾನಗರ ಮಂಡಳ ಅಧ್ಯಕ್ಷ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಅನೇಕರು ವಿಜಯಪುರ ನಗರ ಎಂದೇ ಪದ ಪ್ರಯೋಗಿಸುತ್ತಿದ್ದಾರೆ. ಹೀಗಾಗಿ ವಿಜಯಪುರ ಮಹಾನಗರ ಎಂಬ ಉದ್ಘೋಷದೊಂದಿಗೆ ಜನ ಮಾನಸದಲ್ಲಿರಬೇಕು ಎಂಬುದು ನನ್ನ ಹಾಗೂ ಸಮಸ್ತ ವಿಜಯಪುರ ವಾಸಿಗಳ ಆಸೆ. ಆದ್ದರಿಂದ ಎಲ್ಲ ಸರ್ಕಾರಿ, ಅರೆ ಸರ್ಕಾರಿ, ಖಾಸಗಿ ಸಂಸ್ಥೆಗಳು, ವ್ಯಾಪಾರಸ್ಥರು ಪ್ರತಿಯೊಬ್ಬರೂ ಮಹಾನಗರ ವಿಜಯಪುರ ಎಂಬುದೇ ಇರಬೇಕು ಎಂದು ಬಿಜೆಪಿ ಮಹಾನಗರ ಮಂಡಲ ಅಧ್ಯಕ್ಷ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ವಿಜಯಪುರ ಒಂದು ಪಾರಂಪರಿಕ ಐತಿಹಾಸಿಕ ಸ್ಥಳ. ನಮ್ಮಲ್ಲಿ ಗೋಲ್ ಗುಮ್ಮಟ, ಜಗತ್ಪ್ರಸಿದ್ಧವಾದ ಗೋಲ್ ಗುಮ್ಮಟ ಐತಿ. ಇದು ಮೊಘಲರು ಇದ್ರಾಗ ಕಟ್ಟಿದಂಥ ಗೋಲ್ ಗುಮ್ಮಟ ಒಂದು ದೊಡ್ಡ, ನಾವು ಹೇಳ್ಬೇಕಂತಂದ್ರೆ ದೊಡ್ಡ ಟೂರಿಸ್ಟ್ ಸ್ಪಾಟ್. ನಮ್ಮದು ನಾವು ಕ್ರಿಯೇಟ್ ಮಾಡಿದ್ದಲ್ಲ, ಇದು ನಮ್ಮಲ್ಲಿ ತಲತಲಾಂತರ ಬಂದಿದ್ದು. ವಿಜಯಪುರ ನಗರದಾಗ ನಾವು ದ್ರಾಕ್ಷಿದು ಬೀಡ್ ಅಂತೀವಿ, ದಾಳಿಂಬ್ರೆ ನಾಡು ಅಂತೀವಿ. ನಮ್ಮಲ್ಲಿ ಎಲ್ಲ ದೊಡ್ಡ ಊರಿಗೆ ಕನೆಕ್ಟಿವಿಟಿ ಅದಾವೆ, ಹೈವೇಗಳು ಕನೆಕ್ಟಿವಿಟಿ ಅದಾವೆ, ರೈಲ್ ರೋಡ್ಗಳು ಕನೆಕ್ಟಿವಿಟಿ ಅದಾವೆ. ಸೊ ನಾವು ಪುನಾಕ್ಕೆ ಹೋಗ್ಬೋದು, ಬೆಂಗಳೂರಿಗೆ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಇವೆಲ್ಲ ಆದ್ಮ್ಯಾಗ 2013 ಈಗ ನಾವು ಹೇಳ್ಬೇಕಾದ್ರೆ ಬಿಜಾಪುರದ ಒಳಗೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಆಗಿದೆ ವಿಜಯಪುರ. 2013 ಒಳಗೆ ಮಹಾನಗರ ಪಾಲಿಕೆ ಆಯಿತು. 2014ರಾಗ ಬಿಜಾಪುರ ಅನ್ನೋದು ವಿಜಯಪುರಕ್ಕೆ ಕನ್ವರ್ಟ್ ಮಾಡ್ಕೊಂಡ್ವಿ ನಾವು. ಬಟ್ ಇಲ್ಲಿವರೆಗೂ ಸರ್ಕಾರಿಯಲ್ಲಿ, ಅರೆ ಸರ್ಕಾರಿಯಲ್ಲಿ ನಮ್ಮ ಮಹಾನಗರ ಅನ್ನಕ್ಕೆ ರೆಡಿ ಇಲ್ಲ ನಾವು. ವಿಜಯಪುರ ಇನ್ನು ಮುಂದೆ ವಿಜಯಪುರದಾಗ ಎಲ್ಲ ಸರ್ಕಾರಿದವರಾಗಲಿ, ಅರೆ ಸರ್ಕಾರಿದವರಲ್ಲಿ, ಶಾಲಾ ಕಾಲೇಜುಗಳಾಗಲಿ, ಎಲ್ಲ ಇತರ ವ್ಯಾಪಾರಸ್ಥರಾಗಲಿ ವಿಜಯಪುರ ನಗರ ಅನ್ನೋ ಬದಲಿ ಮಹಾನಗರ ಅಂತೇಳಿ ಸಂಬೋಧಿಸಬೇಕಾಗಿ ನಾ ಎಲ್ಲರ ಕಡೆ ಹೇಳ್ತೀನಿ. ಇನ್ನು ಮುಂದೆ ವಿಜಯಪುರ ನಗರನ್ನ ಬರೀ ವಿಜಯಪುರ ನಗರ ಅನ್ನಕ್ಕೆ ಹೋಗ್ಬೇಡ್ರಿ, ವಿಜಯಪುರ ನಗರನ ಮಹಾನಗರ ಅಂತ ಸಂಬೋಧಿಸಬೇಕಾಗಿ ಸರ್ಕಾರಿಯವರಿಗೂ ಅರೆ ಸರ್ಕಾರಿಯವರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ನಮ್ಮ ನಗರದ ಹೆಸರು ನಾವು ಚೆಂದಂಗೆ ಮಹಾನಗರ ಅಲ್ಲಿಲ್ಲ ಅಂದ್ರೆ ಮತ್ತೊಬ್ಬರು ಅನ್ನಂಗಿಲ್ಲ. ಈಗ ಮೀಡಿಯಾದಾಗಾಯ್ತು, ಸ್ಕೂಲ್ ಕಾಲೇಜಾಗಾಯ್ತು, ಎಲ್ಲ ಸರ್ಕಾರಿ ಇದ್ರೊಳಗಾಯ್ತು ಬರೀ ವಿಜಯಪುರ ನಗರ ಸಂಬೋಧಿಸ್ತಾರೆ. ಇನ್ನು ಮುಂದೆ ಅದನ್ನು ಮಹಾನಗರ ಸಂಬೋಧಿಸ್ತಾರೆ ಹೇಳ್ಬೇಕಂತ. ಮಹಾನಗರ ಪಾಲಿಕೆಗತ್ತಲ್ರಿ ನೋಡ್ರಿ, ನಮ್ಮಲ್ಲಿ ಮಹಾನಗರ ಪಾಲಿಕೆಯಾಗಿ ಇವತ್ತಿಗೆ 12 ವರ್ಷ ಆಯ್ತು. ಮಹಾನಗರ ಪಾಲಿಕೆ ಆದ್ಮ್ಯಾಗ ಮಹಾನಗರ ಪಾಲಿಕೆ ತನ್ನ ಹೆಸರೊಳಗೆ ಹೇಳ್ತೈತಿ ಇದು ಮಹಾನಗರ ಅಂತೇಳಿ. ನೀವು ಅದನ್ನು ನಗರ ಮಾಡಿಟ್ಟಿರಿ. ಅದನ್ನು ನಾವೇನು ಮಾಡಬೇಕು, ಬರೋದಿಂದಾಗ ವಿಜಯಪುರ ನಗರ ನಾವು ಬದಲಿ ವಿಜಯಪುರ ಮಹಾನಗರ ಅನ್ರಿ. ಯಾಕಂದ್ರೆ ನಾವು ಒಂದು ಕಾರ್ಪೊರೇಷನ್ದಾಗ ಅದೀವಿ. ಅದನ್ನು ಮಹಾನಗರ ಅಂತೇಳಿ ನೀವು ಸಂಬೋಧಿಸೋದು ಮಾಡಿದ್ರೆ ನೀವು ಕೂತ ಜಾಗಕ್ಕೆ ನಮ್ಮ ನಗರಕ್ಕೆ ಒಂದು ಎಕ್ಸ್ಟ್ರಾ ವೇಟೇಜ್ ಬರ್ತೈತಿ. ಇನ್ನು ಮುಂದೆ ವಿಜಯಪುರ ನಗರವನ್ನು ಮಹಾನಗರವಾಗಿ ಸಂಬೋಧಿಸಬೇಕು.